ವಿದ್ಯಾರ್ಥಿಗಳೇ, ಈ ಗಣಿತ ನೋಡ್ರಿ. ಈ ಕೆಳಗೆ ಕೊಟ್ಟಿರುವ ಆಕೃತಿಯ ಕ್ಷೇತ್ರಫಲವನ್ನು ಕಂಡು ಹಿಡಿಯಿರಿ. ನಿಮ್ಗೆ ವೃತ್ತದ್ದು ಉದಾಹರಣೆಗಳನ್ನು ಹಾಕ್ಯದ. ಈಗ ಸದ್ಯ ನೀವೇನು ಮಾಡಬೇಕು, ಈ ಆಕೃತಿ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡಬೇಕು, ಎಷ್ಟು ಆಯ್ತವ, ಆಮೇಲೆ ವೃತ್ತದ ವಿಸ್ತೀರ್ಣ ಏನದ, ಇದು ಏನಾಗಿದೆ, ವೃತ್ತದ ವಿಸ್ತೀರ್ಣ ಏನಾಗಿರಪ್ಪ ಅಂದ್ರೆ ಇದು ಅರ್ಧ ವಿಸ್ತೀರ್ಣ. ಯಾಕಂದ್ರೆ ಇದು ಅರ್ಧ ಆದ ವೃತ್ತ. ಅವಾಗ ನೀವೇನು ಮಾಡ್ಬೋದು, ವೃತ್ತದ ವಿಸ್ತೀರ್ಣಕ್ಕೆ 2ರಿಂದ ಭಾಗಿಸಿದ್ರೆ ಏನು ಬರ್ತದ, ಅರ್ಧ ವೃತ್ತದ ವಿಸ್ತೀರ್ಣ ಬರ್ತದ. ಒಂದು. ಇನ್ನು ಇಲ್ಲಿದಿಂದ ಇಲ್ಲಿಗೆ 10 ಸೆಂಟಿಮೀಟರ್, ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಅದ ಅನ್ನೋದು ನೀವು ತಿಳ್ಕೊಬೇಕು. ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಅದ, ಇದು ಒಂದು ಭಾಗ. ಆಮೇಲೆ ಇದು ಒಂದು ಭಾಗ. ಅಂದ್ರೆ ಈ 3 ಭಾಗದ ವಿಸ್ತೀರ್ಣಗಳನ್ನು ಕೂಡಿಸಿಬಿಟ್ರೆ ನಿಮಗೆ ಏನಾಗಿಬಿಡ್ತದ, ಉತ್ತರ ಸಿಕ್ಬಿಡ್ತದ. ಮೊದಲ ಇದು ಎಷ್ಟದ, 18 ಅದ. ಇದು 4 ಅದ. ಇದು ಒಂದು ವಿಸ್ತೀರ್ಣ. ಈ 18ರೊಳಗೆ ಈ 6 ಕಳೆದರಿ ಅಂತಂದ್ರೆ ಇಲ್ಲಿದಿಂದ ಇಲ್ಲಿ ವಿಸ್ತೀರ್ಣ ಬರ್ತದ. ಇದು ಉದ್ದ, ಇದು ಅಗಲ. ಇದು ಅರ್ಧ ವೃತ್ತದ ವಿಸ್ತೀರ್ಣವನ್ನು ತಕೊಂಡು 3 ವಿಸ್ತೀರ್ಣಗಳನ್ನು ಸರಿಯಾಗಿ ಕೂಡಿಸಿಬಿಟ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಇಷ್ಟು ನಾ ಹೇಳಿದೆ ಅಂತ ನೀವು ಮಾಡ್ತಿದ್ರೆ ಮಾಡ್ಬೋದು. ನೋಡ್ರಿ, ಈಗೆಲ್ಲ ನಾ ದೂರ ಸರದನ್ನು ನಾ ಈಗ ತಿಳಿಸ್ಕೊಟ್ಟೆ ನಿಮಗೆ ಹೆಂಗೆ ಭುಜಗಳನ್ನು ಕಂಡು ಹಿಡಿಬೇಕು ಅನ್ನೋದರ ಬಗ್ಗೆ. ನೋಡಿ, ಇಲ್ಲಿದಿಂದ ಇಲ್ಲಿಗೆ 18 ಸೆಂಟಿಮೀಟ್ರ್, ಇಲ್ಲಿದಿಂದ ಇಲ್ಲಿಗೆ 4 ಸೆಂಟಿಮೀಟ್ರ್. ಇದು ಒಂದು ವಿಸ್ತೀರ್ಣ, ಒಂದು ಭಾಗ ಬಂತು. ಇನ್ನು ಇಲ್ಲಿದಿಂದ ಇಲ್ಲಿಗೆ 10 ಅದ. ಇಲ್ಲಿದಿಂದ ಇಲ್ಲಿಗೆ ಬರಬೇಕಾದ್ರೆ 18ರಾಗೆ ಈ 6 ಕಳೆದ್ರೆ ಇಲ್ಲಿಂದ ಬರ್ತದೆ. ಇಷ್ಟೇ ಹೇಳು, ಎಷ್ಟು ಬರ್ತದ ಅಂತ ಹೇಳಂಗಿಲ್ಲ. ಇನ್ನು ಉದ್ದ ಅಗಲ ಬರ್ತದೆ ಸೇರಿ. ಇನ್ನು ಇದು ಅರ್ಧ ವೃತ್ತದ ವಿಸ್ತೀರ್ಣ. ಇಲ್ಲಿದಿಂದ ಇಲ್ಲಿಗೆ ಏನದ 7 ಸೆಂಟಿಮೀಟ್ರ್ ತ್ರಿಜ್ಯದ. ಇಲ್ಲಿದಿಂದ ಇಲ್ಲಿಗೆ ವ್ಯಾಸ 14 ಸೆಂಟಿಮೀಟ್ರ್ ಅದ. ನಮಗೆ ತ್ರಿಜ್ಯ ತಕೊಂಡು ಬಿಟ್ರೆ ಮುಗೀತು. ತ್ರಿಜ್ಯ ವೃತ್ತದ ವಿಸ್ತೀರ್ಣ ತಕೊಂಡು 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದೆ, ಅರ್ಧ ವೃತ್ತದ ವಿಸ್ತೀರ್ಣ ಬರ್ತದೆ. ಎಲ್ಲರಿಗೂ ಗೊತ್ತಾತ್ಲ, ಮಾಡಿ. ಓಕೆ. 1/2 ವೃತ್ತದ ವಿಸ್ತೀರ್ಣ ಬರೋಬ್ಬರಿ 1/2 ವೃತ್ತದ ವಿಸ್ತೀರ್ಣ ಬರೋಬ್ಬರಿ 1/2 ವಿಸ್ತೀರ್ಣ ಬರೋಬ್ಬರಿ ವೃತ್ತದ ವಿಸ್ತೀರ್ಣ ಬರೋಬ್ಬರಿ ಏನು, 22/7. ಪಾಯ್ ಅಂದರೆ 22/7 ಗುಂಡ್ಲೆ ತ್ರಿಜ್ಯ ಎಷ್ಟದ, 7 ಸೆಂಟಿಮೀಟರ್ ಅದ. ಇನ್ನೊಂದು ತ್ರಿಜ್ಯ ಅಂದ್ರೆ ಸೂತ್ರ ಏನದ, ಪಾಯ್ r². ವೃತ್ತದ ವಿಸ್ತೀರ್ಣದ ಸೂತ್ರ ಏನು, ಪಾಯ್ r². ಪಾಯ್ r². ಇದನ್ನ ನೀವು ಸೂತ್ರ ಹಾಕಿಬಿಡಿ. ಪಾಯ್ ಅಂದರೆ ಏನು, 22/7 ಅಥವಾ 7/22 r² ಅಂದ್ರೆ ತ್ರಿಜ್ಯನ 2 ಸಲ ಇಟ್ರಿ. ಆದರೆ ಇದನ್ನ ಏನು ಮಾಡಬೇಕು, ನಾವು ಬಂದ ಉತ್ತರವನ್ನ 2ರಲ್ಲೇ ಭಾಗಿಸಬೇಕು. ಅಂದ್ರೆ ಏನು ಬರ್ತದೆ, ಅರ್ಧ ವೃತ್ತದ ವಿಸ್ತೀರ್ಣ ಬರ್ತದೆ. ನೋಡಿ, ಈ 7 ಒಂದಲೇ ಈ 7, 22 ಎಷ್ಟಾಯ್ತು, 154 ಆಯ್ತು. ಇದು ಪೂರ್ತಿ ವಿಸ್ತೀರ್ಣ ಬಂತ. ಈ ವೃತ್ತದ ಪೂರ್ಣ ವೃತ್ತದ ವಿಸ್ತೀರ್ಣ ಬಂತಿದ್ದು. ಅವಾಗ ನೀವೇನು ಮಾಡಬೇಕು, ಇದನ್ನು 2ರಲ್ಲೇ ಭಾಗಿಸ್ಬೇಕು. 2 ಒಂದಲೇ 2 7 14, 1 ಉಳಿತು, 2 7 14. ಅರ್ಧ ವೃತ್ತದ ವಿಸ್ತೀರ್ಣ ಬರೋಬ್ಬರಿ 77 ಚದರ ಸೆಂಟಿಮೀಟರ್. ಇಂಥವೆಲ್ಲ ನೀವು ಕಲ್ತಿರಿ ಅಂದ್ರೆ ನಾಳೆ ನಿಮಗೆ ಇಂಜಿನಿಯರಿಂಗ್ದಾಗ ಭಾಳ ಹೆಲ್ಪ್ ಅದ. ಇದು ಕಲಿಯರಿ, ಭಿರಿ ಅಭ್ಯಾಸ ಕಲಿಯರಿ. ಭಿರಿ ಅಭ್ಯಾಸ ಕಲಿಯೋದರಿಂದ ನಿಮಗೆ ಭಾಳ ಕ್ಷಣತನ ಬರ್ತದ. ತಿಳ್ಕೊಂಡು ಮ್ಯಾಲಿಂದ ಏನಿದು ವೃತ್ತದ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್. ಅದನ್ನ 2ರಲ್ಲೇ ಭಾಗಿಸ್ಬೇಕಾಯ್ತು. ವೃತ್ತದ ವಿಸ್ತೀರ್ಣವನ್ನ 2ರಲ್ಲೇ ಭಾಗಿಸಿದ್ರೆ ಏನು ಬರ್ತದೆ, ಅರ್ಧ ವೃತ್ತದ ವಿಸ್ತೀರ್ಣ ಬಂತು. ಈಗ 2ನೇದು 10. ಇನ್ನು ಆಯತದ ವಿಸ್ತೀರ್ಣ. 1ನೇ ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ, 10 ಅದ. ಅಗಲ ಎಷ್ಟದ, ಗುಂಡ್ಲೆ 10. ಈ 18ರೊಳಗೆ ಈ 6 12 ಕಳೆದರೆ ಎಷ್ಟಾಯ್ತು ನೋಡ್ರಿ, 6 ಸೆಂಟಿಮೀಟರ್. 10 60 ಚದರ ಸೆಂಟಿಮೀಟರ್. ಬಾಯಲ್ಲೇನೆ ತಿಳ್ಕೊಬೇಕು ಹುಡುಗರು. ನೀವು ಶಾಣೆ ಹುಡುಗರು ಹೌದಲ್ಲ ಈಗ. ಮತ್ತು ಇನ್ನೊಂದು ಆಯತದ ವಿಸ್ತೀರ್ಣ
ಆಯತದ ವಿಸ್ತೀರ್ಣ ಬರೋಬರಿ ಆಯತದ ವಿಸ್ತೀರ್ಣ ಬರೋಬರಿ ಇನ್ನೊಂದು ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಎಷ್ಟದ 18 ಇದು ಇದಕ್ಕೆ ಉದ್ದಂತಾರ ಇರಲಿ 4 ಗುಂಡ್ಲೆ ಎತ್ತರ 18 18 4 8 4 32 4 1 4 1 3 7 18 4 72 ಚದರ ಸೆಂಟಿಮೀಟರ್. ಒಟ್ಟು ವಿಸ್ತೀರ್ಣ ಬರೋಬರಿ ಒಟ್ಟು ವಿಸ್ತೀರ್ಣ ಬರೋಬರಿ ಅರ್ಧವೃತ್ತದ ವಿಸ್ತೀರ್ಣ 77 ಚದರ ಸೆಂಟಿಮೀಟರ್ ಪ್ಲಸ್ 60 ಚದರ ಸೆಂಟಿಮೀಟರ್ ಪ್ಲಸ್ 72 ಚದರ ಸೆಂಟಿಮೀಟರ್ ಬರೋಬರಿ 2 1 7 9 7 1 6 13 13 1 7 20 209 ಚದರ ಸೆಂಟಿಮೀಟರ್. ಆನ್ಸರ್ ಈಸ್ ಈಕ್ವಲ್ ಟು 209 ಚದರ ಸೆಂಟಿಮೀಟರ್. ಇಂಥವೆಲ್ಲ ವಿಸ್ತೀರ್ಣಗಳನ್ನು ಕಲಿಬೇಕು ನೀವು. ನೋಡ್ರಿ ಸರಿಯಾಗಿ ಗುರ್ತಾಗಿರಲಿಲ್ಲ ನೋಡ್ಕೊರಿ, ನೋಡ್ಕೊಂಡು ನಾ ತಿಳಿಸ್ತನು. ಇನ್ನೊಂದ್ಸಲ ನೋಡಿ ನಾನು ನಿಮ್ಗೆ ಹೇಳತ್ತ. ಓಕೆ, ಎಲ್ಲರಿಗೂ ಅರ್ಥ ಆಗ್ಯದ. ಈಗ ಅರ್ಧವೃತ್ತದ ವಿಸ್ತೀರ್ಣ ತಕೊಂಡ್ರಿ. ಅರ್ಧವೃತ್ತದ ವಿಸ್ತೀರ್ಣ ಬರೋಬರಿ ಪಾಯ್ ಆರ್ ಸ್ಕ್ವೇರ್. ಪಾಯ್ ಅಂದರೆ 22 ಗುಂಡ್ಲೆ ತ್ರಿಜ್ಯ 7 ಗುಂಡ್ಲೆ ತ್ರಿಜ್ಯ 7 22,154 ಪೂರ್ಣ ವೃತ್ತದ ವಿಸ್ತೀರ್ಣ ಬಂತು. 2 ಭಾಗಿಸಿದ್ರೆ 77 ಚದರ ಸೆಂಟಿಮೀಟರ್ ಅರ್ಧ ವೃತ್ತದ ವಿಸ್ತೀರ್ಣ ಬಂತು. ಲಕ್ಷ ಕೊಟ್ಟು ನೋಡ್ರಿ. ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ. ಇದು 10 ಇಲ್ಲಿದಿಂದ ಎಲ್ಲಿ ಎಷ್ಟದ ನೋಡ್ರಿ 6 10 60 ಚದರ ಸೆಂಟಿಮೀಟರ್. ಇನ್ನು ಎರಡನೇ ಆಯತದ ಸೆಂಟಿಮೀಟರ್ ಏನದ 4 ಗುಂಡ್ಲೆ 18 4 ಗುಂಡ್ಲೆ 18 72. ಒಟ್ಟು ವಿಸ್ತೀರ್ಣ ಬರೋಬರಿ ವೃತ್ತದ ವಿಸ್ತೀರ್ಣ ಪ್ಲಸ್ 2 ಆಯತಗಳ ವಿಸ್ತೀರ್ಣ ಬರೋಬರಿ 209 ಚದರ ಸೆಂಟಿಮೀಟರ್. ಸರಿಯಾಗಿ ಫೇರ್ದಾಗ ಬರ್ಕೋರಿ. ನೀವು ಇಂಥ ಗಣಿತಗಳನ್ನು ಕಲ್ತ್ರಿ ಅಂತಂದ್ರೆ ನಾಳೆ ನಿಮಗೆ ಭಾಳ ದೊಡ್ಡ ಪ್ರಮಾಣ ಬೇಕಾದ ಸೈನಿಕ್ ಸ್ಕೂಲ್ ಅಂತೂ ಕಣ್ಣು ಮುಚ್ಚಿ ಪಾಸ್ ಆಗ್ತೇನೆ. ಸೈನಿಕ್ ಸ್ಕೂಲದಲ್ಲಿ ಏನದಾರ ಅತಿ ಶಿಸ್ತು, ಡಿಸಿಪ್ಲಿನ್, ಆರೋಗ್ಯ, ಸರಿಯಾಗಿ ಊಟ, ಒಳ್ಳೆ ಎಜುಕೇಶನ್ ಎಲ್ಲೇ ಕುಶಾಲನಗರ. ಮಡಿಕೇರಿ ಸೈನಿಕ್ ಸ್ಕೂಲ್ ಭಾಳ ಅಂದ್ರೆ ಭಾಳ ಸ್ವಚ್ಛತೆ ಹಾಗೂ ಅಲ್ಲಿ ಪಾರ್ಟ್ ಟೈಮ್ ಶಿಕ್ಷಕರು ಬಂದರು ಸುದೇಕ ಮಡಿಕೇರಿ ಒಳಗೆ ಕೊಡಗುದೊಳಗೆ ಅತಿ ಸ್ಟ್ಯಾಂಡರ್ಡ್ ಕಾಲೇಜ್ನಾಗ ಕಲ್ತಂಥ ವಿದ್ಯಾರ್ಥಿಗಳೇ ನಿಮ್ಮ ಶಿಕ್ಷಕರಾಗಿ ಬಂದಿರ್ತಾರೆ. ಅಲ್ಲೇ ಸೈನಿಕ್ ಸ್ಕೂಲ್ಗೆ ಎಷ್ಟು ಕಾಂಪಿಟೇಷನ್ ಟಫ್ ಅದನೋ ಅಷ್ಟು ಅಲ್ಲಿಯ ಪ್ರೈವೇಟ್ ಕಾಲೇಜುಗಳಿಗೂ ಸಹಿತ ಸೀಟ್ ಸಿಗೋದು ಭಾಳ ಕಷ್ಟ. ಅಂಥ ಶಾಣ್ಯರ ಕೈಯಾಗ ಹೋಗಿ ನೀವು ಕಲ್ತ್ರಿ ಅಂದ್ರೆ ನಿಮಗೆ ಅತಿ ಬೇಸಿಕ್ ಅಭ್ಯಾಸ ಸಿಗೋದು 2 ಸ್ಥಳದಲ್ಲಿ, ಒಂದು ನವೋದಯ, ಒಂದು ಸೈನಿಕ್ ಸ್ಕೂಲ್. ಇಲ್ಲಿ ಕಲ್ತ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಅಲ್ಲಿ ಸ್ಟ್ಯಾಂಡರ್ಡ್ ಎಜುಕೇಷನ್ ಇರ್ತದೆ. ನೀವು ಹೋಗೋದಿದ್ರೆ ಕುಶಾಲನಗರ್ ಸೈನಿಕ್ ಸ್ಕೂಲ್ಗೆ ಹೋಗಬೇಕು, ಇರ್ಲಿಕ್ಕೆ ನವೋದಯಕ್ಕೆ ಹೋಗ್ಬೇಕು. ಸೈನಿಕ್ ಸ್ಕೂಲ್ದಲ್ಲಿ ಅಭ್ಯಾಸ ಸ್ಟ್ಯಾಂಡರ್ಡ್ ಎಲ್ಲಿದೆ ಅಂದ್ರೆ ಒಂದು ನೀರು, ಶಿಸ್ತು, ಝಳಕ, ವ್ಯಾಯಾಮ, ಊಟದ ವ್ಯವಸ್ಥೆ, ವಾತಾವರಣದ ವ್ಯವಸ್ಥೆ, ಅತಿ ತಂಪಾದ ಪ್ರದೇಶ ನೀವು ಕಲಿಬೇಕಾಗಿತ್ತು ಅಂತಂದ್ರೆ ನೀವು ಸೈನಿಕ್ ಸ್ಕೂಲ್ ಕೊಡಗುಕ್ಕೆ ಕಲಿಬೇಕು ಅಥವಾ ನೀವು ನವೋದಯ ಕಲಿಬೇಕು. 2 ಬಿಟ್ಟರೆ ನಿಮಗೆ ಮತ್ತೊಂದು ಕಡೆ ಯಾವ ಸೈನಿಕ್ ಸ್ಕೂಲ್ಗೆ ಹೋದರೂ ನಿಮಗೆ ಭವಿಷ್ಯ ನಾ ಅಷ್ಟು ಗ್ಯಾರಂಟಿ ಕೊಡೋದಿಲ್ಲ. ನೀವು 100% ಕುಶಾಲನಗರಕ್ಕೆ ಹೋಗಬೇಕು. ಎರಡನೇದು ಪ್ರತಿಯೊಂದು ನವೋದಯ ಜಿಲ್ಲೆಗೆ 1-2 ನವೋದಯ ಅಲ್ಲಿ ನೀವು ಕಲಿಬೇಕು. ಲಕ್ಷ ಕೊಟ್ಟು ಅಭ್ಯಾಸ ಮಾಡಿರಿ. ಕುಶಾಲನಗರ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊರಿ, ಆಮೇಲೆ ನವೋದಯ ಸೆಲೆಕ್ಟ್ ಮಾಡ್ಕೊರಿ. ಎಲ್ಲ ಕಡೆ ಅಷ್ಟೇ ಆಗಿದೆ. ಚೆನ್ನಾಗಿ ಬರ್ಕೊರಿ ಫೇರ್ದಾಗ.